ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಸಹ ಬುದ್ಧಿವಂತಿಕೆಯಲ್ಲಿ ಬಹಳಷ್ಟು ತಮ್ಮದೇ ಅಂತ ಛಾಪು ಮೂಡಿಸಿರುವಂಥ ಪ್ರಿಯಾಂಕಾ ಖರ್ಗೆ ಅವರ ಕೈಗೆ ಗೃಹ ಖಾತೆ ಲಭಿಸಿದೆ. ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಿಕೊಂಡಿದರೆ ಚಟುವಟಿಕೆಗಳ ಅಡ್ಡವಾಗಿರ್ತಕ್ಕಂಥ ಡ್ರಗ್ಸ್ ಮಾಫಿಯಾ ಆಗಿರ್ಬೋದು, ಅಥವಾ ಅಕ್ಕಿ ಪಡಿತರಕ್ಕಿ ಹಗರಣಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಮಾಫಿಯಾಗಳಾಗಿದ್ರು ಕೂಡ ಅದನ್ನು ಇವತ್ತು ನಿಭಾಯಿಸುವಂತಹ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಒಂದಿಷ್ಟು ಮಾಧ್ಯಮದವರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬೀದರ್ನ ಬೆಂಗಳೂರಿನ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅದರ ಆಳ ಅಗಲಗಳನ್ನು ತಿಳಿದುಕೊಂಡಿದ್ದಾರೆ. ಮತ್ತು ಈ ಇಲಾಖೆ ಬಗ್ಗೆ ಬಹುದೊಡ್ಡದಾಗಿರೋ ಕಾರಣದಿಂದಾಗಿ ಇದನ್ನು ತಿಳಿದುಕೊಳ್ಳಿಕ್ಕೆ ನನಗೆ ಕನಿಷ್ಠ 15-20 ದಿನಗಳ ಕಾಲ ಅವಕಾಶ ಬೇಕಾಗುತ್ತದೆ. ಅದಾದ ನಂತರ ನೀಲಿ ನಕಾಶ ಮಾಡಿ ಯಾವ ರೀತಿಯಾಗಿ ಇದನ್ನು ನಾವು ಮಾರ್ಪಾಡುಗಳನ್ನು ಮಾಡಬೇಕು, ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಮಹಿಳಾ ದೌರ್ಜನ್ಯಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಹಗರಣಗಳಾಗಿರ್ಬೋದು, ಇನ್ಯಾವುದೇ ಈ ಡ್ರಗ್ಸ್ ಮಾಫಿಯಾ ಆಗಿರ್ಬೋದು, ಅದನ್ನೆಲ್ಲ ಕಡಿವಾಣ ಆಗಲಿಕ್ಕೆ ಒಂದಿಷ್ಟು ಯಾವ್ಯಾವ ಕೆಲಸಗಳು ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ಅಧಿಕಾರಿಗಳೊಂದಿಗೆ ಸೇರಿ ನಾವು ಮತ್ತೆ ಮಾತಾಡ್ತೀವಿ ಅಂತಕ್ಕಂಥ ಮಾತನ್ನ ಮಾಧ್ಯಮದವರೊಂದಿಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೆ ಬರೆದು ತಿಳಿಸಿ. ಧನ್ಯವಾದಗಳು. ಮತ್ತೆ ಬರ್ತೀನಿ ಮುಂದಿನ ಸುದ್ದಿಗೆ. ಅಲ್ಲಿವರೆಗೂ ನಮಸ್ತೆ. ಮೊದಲನೇದಾಗಿ ಈ ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ಮತ್ತು ಹಿಂದೆ ಪರಮೇಶ್ವರ್ ಸಾಹೇಬ್ರ ಏನೇನು ಅಭಿವೃದ್ಧಿ ಕಾರ್ಯ ಇರ್ಬೋದು ಅಥವಾ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸೋದಿರ್ಬೋದು, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೀನಿ. ಇವತ್ತು ಇನ್ನೂ ಒಂದು ವಾರ ದಿನ ಬರೀ ಈ ಇಲಾಖೆಯನ್ನು ಆಳವಾಗಿ ತಿಳ್ಕೊಳೋಕ್ಕೆ ಬೇಕಾಗುತ್ತೆ. ಆದರೆ ಇವತ್ತು ಬರೀ ಬೆಂಗಳೂರು ನಮ್ಮ ಅಧಿಕಾರಿಗಳಿಗೆ ಮಾತ್ರ ನನ್ನ ಭೇಟಿಯಾಗಿದೆ. ಯಾಕಂದರೆ ಭಾಳ ದೊಡ್ಡ ವಲಯ ಇದೆ ಇದು. ಅವ್ರಿಗೆ ಭಾಳ ಸ್ಪಷ್ಟವಾಗಿ ನಮ್ಮ ಡ್ರಗ್ಸ್ ಬಗ್ಗೆ ಇರ್ಬೋದು, ಮತ್ತು ಮಹಿಳೆಯರ ಸುರಕ್ಷತೆ ಬಗ್ಗೆ ಇರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಟ್ರಾಫಿಕ್ ಸಮಸ್ಯೆ ಏನಿದೆ ಈ ನಗರದಲ್ಲಿ ಅದ್ರ ಬಗ್ಗೆ ಮಾಹಿತಿನೂ ಪಡೆದಿದ್ದೀನಿ, ಕೆಲವು ಸಲಹೆ ಕೂಡ ಕೊಟ್ಟಿದ್ದೀನಿ. ಸೊ ಇದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲರೂ ಸ್ವಲ್ಪ ನಮ್ಮ ನಗರದಲ್ಲಿರುವಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ನಮ್ಮ ಕಂಪನಿಗಳಿರ್ಬೋದು, ನಾಗರಿಕರಿರ್ಬೋದು, ಸಾಕಷ್ಟು ಥಿಂಕ್ ಟ್ಯಾಂಕ್ಸ್ ಇದೆ, ಅವ್ರ ಜೊತೆ ಇರ್ಬೋದು, ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿಬಿಟ್ಟು ಒಂದು ಉತ್ತಮ ರೀತಿಯಾಗಿ ಹೇಗೆ ಜೊತೆಗೆ ಸೇರಿ ಕಾರ್ಯ ನಿರ್ವಹಿಸ್ಬೋದು ಅಂದ್ಬಿಟ್ಟು ಇವತ್ತು ಚರ್ಚೆ ಮಾಡಿದ್ದೀವಿ. ಪ್ರಮುಖವಾಗಿ ರಾಜ್ಯದ ಜನ ಶಾಂತಿ ಸುವ್ಯವಸ್ಥೆಗೆ ಪ್ರಮುಖವಾಗಿ ರಾಜ್ಯದ ಜನ ಹೊಸ ಗೃಹ ಸಚಿವರಿಂದ ಶಾಂತಿ ಸುವ್ಯವಸ್ಥೆ ಸಂಬಂಧಪಟ್ಟಂತೆ ಏನನ್ನ ನಿರೀಕ್ಷೆ ಮಾಡಬೇಕು ಸರ್? ನೋಡಿ, ನಾನು ಹೇಳ್ದಂಗೆ ಇನ್ನೂ 24 ತಾಸು ಆಗಿಲ್ಲ, ಇನ್ನೂ ಕಲಿಯೋದು ಭಾಳ ಇದೆ ನನಗೆ. ಬಟ್ ಒಂದು ನಾನು ಆಶ್ವಾಸನೆ ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಜನರಿಗೆ. ಕಾನೂನು ಎಲ್ಲರಿಗೂ ಒಂದೇ, ನನಗೂ ಒಂದೇ, ಅವರಿಗೂ ಒಂದೇ. ಯಾರೇ ಇದ್ರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲಿ ಇದ್ದರೆ ತೊಂದರೆ ಆಗೋದಿಲ್ಲ. ಅದನ್ನು ಮೀರಿ ಮಾಡಿದ್ರೆ ನಾವು ಕ್ರಮ ತಗೊಳ್ಳೇಬೇಕಾಗ್ತದೆ. ಅದರಿಂದ ಹಂತಕ್ಕೆ ಹೋಗಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾಗಳ ಕಾನ್ವೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ತುಂಬ ಹೊತ್ತು ವಾಹನಗಳನ್ನು ನಿಲ್ಲಿಸಿ ಸಮಸ್ಯೆ ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್. ಅದನ್ನು ಸಮಸ್ಯೆ ಬಗೆಹರಿಸಿದೆ ನೋಡೋಣ ಅದೇನಿದೆ ಅಂತ. ಯಾಕಂದರೆ ನಾನು ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿದೆ. ಅದೇನಾದರೂ ಸಿಂಕ್ರೊನೈಸ್ ಮಾಡ್ಬೋದಾ ಟ್ರಾಫಿಕ್ ಲೈಟ್ಸು, ಅಥವಾ VVIP ರೂಟ್ಸನ್ನು ಮುಂಚಿತವಾಗಿ ನಾವು ಪಬ್ಲಿಕ್ಕಿಗೆ ಇಲ್ಲ, ಯಾವ ಪರ್ಯಾಯ ರಸ್ತೆ ಇದ್ರೂ ಪಬ್ಲಿಕ್ ಇದ್ದೇ ಇರ್ತಾವಲ್ಲ, ಸ್ವಲ್ಪ ಅವೇರ್ನೆಸ್ ತಂದು ಇಂಥ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ತಿಳಿಸಿದ್ರೆ ಇನ್ನೂ ಅನುಕೂಲ ಆಗ್ಬೋದು. ಬಟ್ ಸ್ವಲ್ಪ ಟೈಮ್ ಆಗುತ್ತೆ ಅದು ಸಿಂಕ್ರನಿ ಮಾಡಲಿಕ್ಕೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ವೈರಲ್ ಮಾಡುವಂಥ ಅದನ್ನು ನಾವು ನೋಡಿ ಈಗಾಗಲೇ ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟನ್ನು ನಾವು ಮಾಡಿದ್ವಿ ಪ್ರಾಯೋಗಿಕವಾಗಿ. 1 ವರ್ಷ ಆಗಿದೆ. ಅದು ಬಹುಶಃ ಮುಂದಿನ ವಾರ ಒಂದು ಸಂಪೂರ್ಣವಾದಂಥ ಪರಿಶೀಲನೆ ಸಭೆ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಹೇಗೆ ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ನೋಡಿಬಿಟ್ಟು, ಈಗ IT ಇಲಾಖೆನೂ ನನ್ನ ಜೊತೆ ಇರೋದ್ರಿಂದ ಇವೆರಡೂ ಇಲಾಖೆ ಸೇರಿ ಸುಳ್ಳು ಸುದ್ದಿ ಇರ್ಬೋದು,
ಮಿಸ್ಇನ್ಫಾರ್ಮೇಷನ್ ಇರ್ಬೋದು ಅಥವಾ ಆನ್ಲೈನಲ್ಲಿ ದ್ವೇಷ ಭಾಷಣ ಹರಡಿಸೋದಿರ್ಬೋದು, ಅವರಿಗೆಲ್ಲನೂ ಕಡಿವಾಣ ಹಾಕಲಿಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡಬೇಕು ಅದು ಮಾಡ್ತೀವಿ. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಇರುವಂಥ ಕಂಪನಿಗಳಿಗೆಲ್ಲ ಕರೆಸಿ ಅವರ ಪಬ್ಲಿಕ್ ಪಾಲಿಸಿ ಏನಿದೆ ಅದ್ರ ಪ್ರಕಾರ ಅವರು ನಡ್ಕೋಬೇಕು ಅಂತ ಕೂಡ ನಾವು ತಾಕೀತು ಮಾಡ್ತೀವಿ. ಸರ್, ರೌಡಿ ಆಕ್ಟಿವಿಟೀಸ್ಗಳನ್ನ ಬಂದ್ ಮಾಡೋಕ್ಕೋಸ್ಕರ ತಾಲೂಕು ಮಟ್ಟದಲ್ಲಿ ಹೊಸ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು CM. ಅದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡಿ? ನೋಡಿ, ಅದು ಈಗೆಲ್ಲಾನು ಇಲ್ಲೇ ಹೇಳ್ಬಿಟ್ರೆ ಹೇಗೆ? ಹಾಂ, ಏನೇ ಇದ್ರು ನೀಲಿ ನಕ್ಷೆ ತಯಾರಾದ್ಮೇಲೆ ನಿಮ್ಮ ಮುಂದೆ ಬರ್ತೀವಿ. ಸುಮ್ಮನೆ ಬಂದು ಕ್ಯಾಮ್ರಾ ಮುಂದೆ ಇಲ್ಲಿ ಸರ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅವರಿಗೆ ಹೇಳ್ಕೊಡೋದಲ್ಲ ಅಲ್ಲ. ಯಾರು ಕಾನೂನು ವಿರುದ್ಧವಾಗಿ ಚಟುವಟಿಕೆ ನಡೆಸ್ತಾ ಇದ್ದಾರೆ, ವಿಲ್ ಪುಟ್ ಅಪ್ ಅ ಬ್ಲೂ ಪ್ರಿಂಟ್ ಆ್ಯಂಡ್ ವಿಲ್ ಕಮ್ ಬಿಫೋರ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.